ನೇತ್ರಾವತಿ ನದಿ ತೀರದಲ್ಲಿ ಶವ ಹೊತ್ತಿಟ್ಟಿರುವ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ವಿಚಾರಣೆಯಲ್ಲೂ ಕೂಡ ಒಂದೊಂದು ದಿಕ್ಕಿನ ಟ್ವಿಸ್ಟ್ ಸಿಗ್ತಾ ಇದೆ. ಈ ಬುರುಡೆ ಕೇಸ್ ಸಂಬಂಧ ಚಿನ್ನಯ್ಯನಿಗೆ ಒಂದು ಟ್ರೈನಿಂಗ್ ನಡೆದಿತ್ತು. ಅವನನ್ನ ಟ್ರೈನ್ ಅಪ್ ಮಾಡಲಾಗಿತ್ತು, ತರಬೇತಿ ಕೊಡಲಾಗಿತ್ತು. ಶವ ಹೊತ್ತಿಟ್ಟ ಜಾಗಗಳು ಅಂತ ಹೇಳಿ ಸ್ಥಳ ಪರಿಶೀಲನೆ ತಂಡ ನಡೆಸಿತ್ತ. ಹಾಗಾದ್ರೆ ವರ್ಷದ ಹಿಂದೆ ಆ ಸ್ಥಳಗಳಿಗೆ ತೆರಳಿ ರಿಹರ್ಸಲ್ ಮಾಡಿಸಿದ್ರ, ನೋಡಿ ಈ ಸ್ಥಳವನ್ನ ತೋರಿಸ್ಬೇಕು, ನೀನು ಇಂಥ ಸ್ಥಳಗಳನ್ನೇ ಮಾರ್ಕ್ ಮಾಡಿಸ್ಬೇಕು, ಈ ಸ್ಥಳವನ್ನ ಆಗಿದ್ರೆ ನಿನಗೆ ಬುರುಡೆ ಸಿಗುತ್ತೆ, ಅಸ್ಥಿಪಂಜರ ಸಿಗುತ್ತೆ, ಸಾಕ್ಷ್ಯಗಳು ಸಿಗುತ್ತೆ ಅಂತ ಹೇಳಿ ಆ ಚಿನ್ನಯ್ಯನಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ರು ಅಂತ ಕಾಣಿಸುತ್ತೆ. ಆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ರು ಕೂಡ ಏನು ಸಿಗಲಿಲ್ಲ. ಶವ ಹೊತ್ತಿಟ್ಟ ಜಾಗವನ್ನ ಗುರುತಿಸಿ ಮಾರ್ಕಿಂಗ್ ಮಾಡಿಸಿ ಈ ಜಾಗಗಳನ್ನ ನೀನು ತೋರಿಸ್ಬೇಕು, ಹೀಗೆ ಮಾತನಾಡಬೇಕು ಅಂತ ಹೇಳಿ ಆತನಿಗೆ ತರಬೇತಿಯನ್ನು ಕೊಡಲಾಗಿತ್ತು. ಇನ್ನು ಜಾಗ ಗುರುತಿಸಿದ್ದು ಹೆಂಗೆ ಯಾಕಂತ ಹೇಳಿದ್ರೆ ಆತ ತೋರಿಸಿದ ಬಹುತೇಕ ಜಾಗಗಳು ಕೂಡ ದಟ್ಟ ಕಾನನದ ನಡುವೆ, ಧರ್ಮಸ್ಥಳದ ದಟ್ಟ ಅರಣ್ಯದ ಮಧ್ಯೆ ನಿಂತುಕೊಂಡು ಇದೇ ಜಾಗದಲ್ಲಿದೆ ಅಂತ ಹೇಳಿದ್ರೆ ಅಷ್ಟು ನಿಖರವಾಗಿ ಹೇಳಲಿಕ್ಕೆ ಹೆಂಗ್ ಸಾಧ್ಯ ಆಗುತ್ತೆ? ಅದೆಲ್ಲವೂ ಕೂಡ ಮೊದಲೇ ಆತನನ್ನ ಟ್ರೈನ್ ಅಪ್ ಮಾಡಲಾಗಿತ್ತು. ಜೊತೆಗೆ ಇದೇ ಜಾಗಗಳು ಅಂತ ಹೇಳಲಿಕ್ಕೆ ಒಂದು ನಿಖರವಾಗಿ ಮಾರ್ಕ್ ಮಾಡಬೇಕಲ್ಲ, ಹೆಂಗ್ ಮಾರ್ಕ್ ಮಾಡ್ಲಿಕ್ಕೆ ಆಗುತ್ತೆ? ಹಾಗೆ ನಂಬರ್ 1, 2, 3 ಅಂತ ಹಾಕಿರ್ಲಿಲ್ಲ, ಬದಲಾಗಿ ಆ ಜಾಗಗಳಲ್ಲಿ ಮರಗಳನ್ನ ಹೂತಾಕಿದ್ರು, ಮರಗಳನ್ನ ನೆಟ್ಟಿದ್ರು. ಆ ವಿಚಾರ ಬಿಡೋಣ. ಈಗ ಸುಜಾತ ಭಟ್ ವಿಚಾರಕ್ಕೆ ಬಂದ್ಬಿಡೋಣ. ಸುಜಾತ ಭಟ್ ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಒಂದು ಕಡೆ ಮಾಧ್ಯಮಗಳಿಗೂ ಕೂಡ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ, ವಿಚಾರಣೆ ವೇಳೆ ತನಿಖಾಧಿಕಾರಿಗಳಿಗೂ ಕೂಡ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇತ್ತು. ಈ ಸುಜಾತ ಭಟ್ ಹೇಳಿಕೆಗಳನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಿಕ್ಕೆ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಇಟ್ ಈಸ್ ಅಪ್ ಟು ಇನ್ವೆಸ್ಟಿಗೇಷನ್ ಆಫೀಸರ್. ಬಟ್ ಈಗ ಸುಜಾತ ಭಟ್ ಜೊತೆಗೇನೆ ಆಕೆಯ ಪರವಾಗಿದ್ದಂತ ಒಬ್ಬ ವಕೀಲ ತೋರಿಸ್ತಾ ಇದ್ದೀವಿ ನೋಡಿ, ಮಂಜುನಾಥನಿಗೂ ಕೂಡ ನೋಟಿಸ್ ನೀಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಪೊಲೀಸರು ಮಂಜುನಾಥ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಬಂದು ನೋಟಿಸ್ ಅನ್ನ ಕೊಟ್ಟು ಪೊಲೀಸರು ತೆರಳಿದ್ದಾರೆ. ಸೆಪ್ಟೆಂಬರ್ 7ರಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನು ನೀಡಲಾಗಿದೆ. SIT ತನಿಖೆ ವಿಚಾರವಾಗಿ ಸುಳ್ಳು ಮಾಹಿತಿಯನ್ನು ಕೊಟ್ಟಿರುವಂತಹ ಆರೋಪ ಆ ವಕೀಲರ ಮೇಲಿದೆ. ಹೀಗಾಗಿ ಮಂಜುನಾಥ್ ವಿರುದ್ಧವೂ ಕೂಡ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ FIR ಆಗುವ ಹಂತಕ್ಕೆ ಬಂದು ನಿಂತಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಧರ್ಮಸ್ಥಳದ ಆ ದಟ್ಟ ಅರಣ್ಯ ಪ್ರದೇಶದಲ್ಲಿ ಒಂದು ಬಾರಿ ನಡೆದುಕೊಂಡು ಹೋದ್ರೆ ಅದೇ ದಾರಿಲಿ ಹುಡ್ಕೊಂಡು ಬರಬೇಕು ಅನ್ನೋದು ತುಂಬಾ ಕಷ್ಟ. ಒಂದು ಬಾರಿ ನಡ್ಕೊಂಡು ಹೋದ್ರೆ ಅದೇ ದಾರಿಲಿ ರಿಟರ್ನ್ ಆಗಬೇಕು ಅಂತ ಹೇಳಿದ್ರೆ ಸಿಗೋದಿಲ್ಲ. ಈತ 1 ವರ್ಷದ ನಂತರದಲ್ಲಿ ಹೋಗಿ ಇಂಥದ್ದೇ ಜಾಗ, 1 ವರ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ 10-15 ವರ್ಷಗಳ ನಂತರದಲ್ಲಿ ಹೋಗಿ ಇದೇ ಜಾಗ, ಇಲ್ಲೇ ಆಗಿರಿ, ಇಲ್ಲೇ ಸಿಗುತ್ತೆ, ಅದರಲ್ಲೂ ಕೂಡ GPR ಮಾಡಿದ್ರು ಕೂಡ ಏನು ಸಿಗಲಿಲ್ಲ. ಇವೆಲ್ಲವೂ ಕೂಡ ಒಂದು ನಿಗೂಢ ಪ್ರಶ್ನೆಯಾಗಿ ಕಾಣಿಸ್ತಾ ಇತ್ತು. ಈಗ SIT ತನಿಖೆ ವೇಳೆ ಸಾಕಷ್ಟು ಮಾಹಿತಿಗಳು ಬದಲಾಗುತ್ತೆ. ಚಿನ್ನಯ್ಯನಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ರು ಅಂದರೆ ಹೆಂಗದು, ಯಾರ್ಯಾರು ಕೊಟ್ಟಿದ್ರು, ಏನೇನು ಕತೆ, ಯಾರ ಮೇಲೆಲ್ಲ ಗುಮಾನಿದೆ ಅನ್ನೋದು ಒಂದು ಭಾಗ. ಮತ್ತು ಸುಜಾತ ಭಟ್ ಕತೆ ಏನು, ಆಕೆಯ ಪರವಾಗಿ ನಿಂತಿದ್ದಂಥ ವಕೀಲರ ಕತೆ ಏನು, ನೋಟಿಸ್ ಈಗ ಕೊಡಲಾಗಿದೆ. ಕೇವಲ ಸುಜಾತ ಭಟ್ ತನಗೆ ಸಂಕಷ್ಟ ತಂದುಕೊಂಡಿದ್ದು ಮಾತ್ರ ಅಲ್ಲ, ವಕೀಲರಿಗೂ ಸಂಕಷ್ಟ ತಂದಿಟ್ಟಂಗೆ ಆಯಿತು ಹಾಗಾದ್ರೆ ಅಂತ. ದಶರಥ್, ಹೌದು, ಈ ಒಂದು ಪ್ರಕರಣ ಏನಿದೆ ಡೇ 1 ಇಂದ ಹಿಡಿದು ಈವರೆಗೂ ಕೂಡ ಎಷ್ಟು ದಿನಗಳಾದ್ರೆ ಅಂದ್ರೆ ಸರಿಸುಮಾರು ಕಾರ್ಯಾಚರಣೆ ಅಂತ ಬಂದ ಸಂದರ್ಭ 40 ದಿನಗಳೇ ಕಳೆದಿದೆ. ಇದರಲ್ಲಿ ಆದಂತ ಟ್ವಿಸ್ಟ್ಗಳು, ಟರ್ನ್ಗಳು ಏನೇ ಇದ್ರು ಕೂಡ ಆ ರೋಚಕತೆ ಮಾತ್ರ ಅದೇ ತರ ಇದೆ. ಅಂದ್ರೆ ಕ್ಷಣಕ್ಕೂ ಬರ್ತಾ ಇರುವಂತಹ ಮಾಹಿತಿಯನ್ನ ಕೇಳಿದ ಸಂದರ್ಭ ಇದನ್ನ ನಂಬಬೇಕು ಬಿಡಬೇಕು, ಅಂದ್ರೆ ಆ ರೀತಿಯ ಡೆವಲಪ್ಮೆಂಟ್ಗಳು ಇದರ ಹಿಂದೆ ಆಗಿದೆ. ಬ್ಯಾಕ್ ಡ್ರಾಪ್ ಅಲ್ಲಿ ಇಂಥದ್ದೆಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಬರುತ್ತೆ. ಅಂದ್ರೆ ಯಾವುದೇ ಒಂದು ಕ್ರೈಮ್ ಥ್ರಿಲ್ಲರ್ ಆಗಿರ್ಬೋದು, ಫಿಲಂಗೆ ಈ ಒಂದು ಸ್ಟೋರಿ ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಚಿನ್ನಯ್ಯನಿಗೆ
ಟ್ರೈನಿಂಗ್ ಅನ್ನ ಮಾಡಲಾಗಿತ್ತು. ನಾವೇನ್ ಅನ್ಕೊಂಡಿದ್ವಿ, ಆತ ನೇರ ಧರ್ಮಸ್ಥಳದ ಗ್ರಾಮಕ್ಕೆ ಬರ್ತಾನೆ, ಒಂದಿಷ್ಟು ಜಾಗಗಳನ್ನ ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಮಾರ್ಕ್ ಮಾಡ್ತಾನೆ. ಇನ್ ಕೇಸ್ ಅದೇ ರೀತಿಯ ಕಾನ್ಫಿಡೆನ್ಸ್ ಆ ರಿಸಲ್ಟ್ ಅಲ್ಲಿ ಸಿಗದೆ ಹೋದ್ರು ಕೂಡ ಆತ ಮಾರ್ಕ್ ಮಾಡಿದಂತ ರೀತಿ ಏನಿದೆ ಅದು ನಿಜಕ್ಕೂ ಕೂಡ ಆಶ್ಚರ್ಯ ಪಡುವಂತ ರೀತಿಯಲ್ಲಿತ್ತು. ಆಶ್ಚರ್ಯಚಕಿತರನ್ನಾಗಿ ನಮ್ಮನ್ನ ಅದು ಮಾಡಿಸಿತ್ತು. ಒಬ್ಬ ವ್ಯಕ್ತಿ ಇಷ್ಟು ವರ್ಷಗಳಾದ್ಮೇಲೆ ಬಂದು ಇಲ್ಲಿ ಯಾವ ತರ ಮಾರ್ಕ್ ಮಾಡ್ತಾ ಇದ್ದಾನೆ, ಅದು ಒಂದು 20 ನಿಮಿಷದಲ್ಲಿ ನಮ್ಮ ಕಣ್ಣೆದುರುಗಡೆ ಆತ ಒಂದು 5 ಪಾಯಿಂಟ್ಗಳನ್ನ 20 ನಿಮಿಷದೊಳಗೆ ಆತ ಮಾರ್ಕ್ ಮಾಡಿ ಅಲ್ಲಿಂದ ತೆರಳಿದ್ದ. ಸೊ ಆತನ ಒಂದು ಮೆಮೊರಿ ಪವರ್ ಬಗ್ಗೆ ಕೂಡ ಸಾಕಷ್ಟು ಶ್ಲಾಘನೆಗಳು ವ್ಯಕ್ತವಾಗ್ತಾ ಇತ್ತು. ಈ ಪ್ರಕರಣ ತಲೆ ಕೆಳಗಾದರೂ ಕೂಡ ಆತ ಅಲ್ಲಿ ಮಾರ್ಕ್ ಮಾಡಿದ ಬಗ್ಗೆ ಒಂದು ಚರ್ಚೆಗಳು ಇತ್ತು. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಈಗ ಒಂದು ಮಾಹಿತಿ ಬರ್ತಾ ಇದೆ. ಇದಕ್ಕೆ ಏನು ಆತ ಮಾರ್ಕ್ ಮಾಡಿದ್ನೋ ಇದೇ ಮಾದರಿಯಲ್ಲಿ ವರ್ಷಗಳ ಹಿಂದೆ ಅಲ್ಲಿ ಹೋಗಿ ರಿಹರ್ಸಲ್ ಅನ್ನ ಮಾಡಿದ್ರು ಅಂತ. ಅಂದ್ರೆ ಗಿರೀಶ್ ಮಠಣ್ಣವರ್ ಮತ್ತು ಈ ಟೀಮ್ ಏನಿದೆ ಈಗ ಹೆಸರು ಕೇಳಿ ಬರ್ತಾ ಇದೆ, ಸೂತ್ರಧಾರಿಗಳು ಅನ್ನುವಂತ ಹೆಸರು ಕೇಳಿ ಬರ್ತಾ ಇದೆ, ಇವರು ಅಲ್ಲಿ ಹೋಗಿ ಒಂದು ಕ್ರಾಸ್ ಚೆಕ್ ಅನ್ನ ಮಾಡಿಸಿದ್ರು ಅಂತ. ಆತ ಏನೆಲ್ಲ ವಿಚಾರಗಳನ್ನ ಹೇಳಿದ್ನೋ, ನಾನು ಶವ ಹೂತಿದ್ದು ನಿಜ, ಅದು ಯುಡಿಆರ್ ಆಗಿದ್ಯೋ ಪೋಸ್ಟ್ ಮಾರ್ಟಮ್ ಆಗಿದ್ಯೋ ಅದನ್ನು SID ತನಿಖೆಯ ಬಳಿಕ ಬರಬೇಕಾಗಿದೆ. ಆದ್ರೆ ಸ್ಟಿಲ್ ನಾನು ಹೂತಂತ ಜಾಗಗಳನ್ನ ನಾನು ತೋರಿಸ್ತೀನಿ ಅನ್ನುವಂಥದ್ದನ್ನ ಆತ ಬಂದು ಈ ಟೀಮ್ ಬಳಿ ಹೇಳ್ತಾನೆ. ಇವರು ಆತನನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಪ್ರಾರಂಭಿಕವಾಗಿ ಒಂದಿಷ್ಟು ಪಾಯಿಂಟ್ ಗಳನ್ನ ಅವರು ನೋಟ್ ಮಾಡ್ತಾರೆ. ಆದ್ರೆ ಮತ್ತೆ ಈತ ಅಲ್ಲಿಗೆ ಹೋದಂತ ಸಂದರ್ಭ ಅದು ಗೊತ್ತಾಗ್ಬೇಕಲ್ಲ, ಯಾಕಂದ್ರೆ ಅದು ದುರ್ಗಮ ಕಾಡು. ನೀವು ಹೇಳಿದ ರೀತಿಯಲ್ಲಿ ಒಮ್ಮೆ ಆ ಕಾಡಲ್ಲಿ ನಡ್ಕೊಂಡು ಹೋದ್ರೆ ವಾಪಸ್ ಬರೋದಕ್ಕೆ ರೂಟ್ ಗೊತ್ತಾಗೋದಿಲ್ವೋ ಏನೋ, ಅಷ್ಟು ದೊಡ್ಡ ಕಾಡು ಅದು, ರಿಸರ್ವ್ ಫಾರೆಸ್ಟ್ ಅದು. ಸೊ ಇವರು ಆತ ಮಾರ್ಕ್ ಮಾಡಿದಂತ ಜಾಗದಲ್ಲಿ ಒಂದು ಗಿಡಗಳನ್ನ ಅವರಲ್ಲಿ ಪ್ಲಾಂಟ್ ಮಾಡ್ತಾರೆ. ಅಂದ್ರೆ 3 ರೀತಿಯ ಮಾರ್ಕಿಂಗ್ ಅನ್ನ ಮಾಡ್ತಾರೆ ಆತನ ನೆನಪಿಗೋಸ್ಕರ. ಒಂದು, ಅಲ್ಲಿ ವಿರಳ ಜಾತಿಯ ಗಿಡಗಳನ್ನ ನಡ್ತಾರೆ. ಅಂದ್ರೆ ಆ ಕಾಡಿನಲ್ಲಿ ಬೆಳೆಯದಂತ ಒಂದಿಷ್ಟು ಡಿಫರೆಂಟ್ ಆಗಿರುವಂತ ಗಿಡಗಳನ್ನ ಅಲ್ಲಿ ನೆಟ್ಟಿರ್ತಾರೆ. ಇದಾದ ಬಳಿಕ ಒಂದಿಷ್ಟು ಮರಗಳನ್ನ ಕೂಡ ಮಾರ್ಕ್ ಮಾಡಿರ್ತಾರೆ. ಅಂದ್ರೆ ರಸ್ತೆ ಬದಿಯಲ್ಲಿ ಇದನ್ನ ನಾವು ಕೂಡ ನೋಡಿದ್ವಿ. ಪಾಯಿಂಟ್ ನಂಬರ್ 8 ಇಂದ ಹಿಡಿದು ಪಾಯಿಂಟ್ ನಂಬರ್ 13 ವರೆಗೂ ಆತ ಮರಗಳನ್ನ ನೋಡ್ತಾ ಇದ್ದ. ಮರಗಳನ್ನ ನೋಡಿ ಅದರ ಕೆಳಗಡೆ ಆತ ಮಾರ್ಕ್ ಮಾಡ್ತಾ ಇದ್ದ. ಇದು ಕಣ್ಣಾರೆ ನಾವು ನೋಡಿದ್ದು. ಹಾಗಾಗಿ ಕೆಲವೊಂದು ಜಾಗಗಳಲ್ಲಿ ಆತ ಮರಗಳನ್ನ ಮಾರ್ಕ್ ಮಾಡಿಯೂ ಕೂಡ ಮಾರ್ಕಿಂಗ್ ಮಾಡಿದ್ದ ಅನ್ನುವಂತ ರಿಹರ್ಸಲ್ ಮಾಡಿದ. ಮತ್ತು ಇನ್ನೊಂದಿಷ್ಟು ಕೆಲವು ಜಾಗದಲ್ಲಿ ಒಂದು ಗಿಡವನ್ನ ನೆಟ್ಟು ಅದರಿಂದ ಇಷ್ಟು ದೂರದಲ್ಲಿ ಆ ಪಾಯಿಂಟ್ ಇದೆ ಅನ್ನುವಂಥದ್ದನ್ನ ಕೂಡ ಆತ ನೆನಪಲ್ಲಿ ಇಟ್ಕೊಳ್ತಾ ಇದ್ದಂತೆ. ಹಾಗಾಗಿ 3 ರೀತಿಯ ಗುರುತನ್ನ ಇಟ್ಕೊಂಡು ಆತನನ್ನ ಅಲ್ಲಿ ಕರ್ಕೊಂಡು ಬಂದು ರಿಹರ್ಸಲ್ ಮಾಡಿಸಲಾಗಿತ್ತು. ಯಾವ ತರ SIT ಅಧಿಕಾರಿಗಳಿಗೆ ಅದನ್ನ ತೋರಿಸಬೇಕು, ಯಾವ ತರ ಅಧಿಕಾರಿಗಳಿಗೆ ತೋರಿಸಬೇಕು, ಅವ್ರನ್ನ ಯಾವ ತರ ನಂಬಿಸಬೇಕು, ಇನ್ ಕೇಸ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಮುಂದಕ್ಕೆ ಅನ್ನುವಂತ. ಅದಕ್ಕೆ ವಿಚಲಿತನಾಗಬಾರ್ದು. ಇನ್ನೊಂದು ಪಾಯಿಂಟ್ ಇದೆ, ಆ ಜಾಗದಲ್ಲಿ ಸಮೀಪದಲ್ಲಿ ಹೂತು ಹಾಕಿರೋ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ಹೇಳಬೇಕು ಅನ್ನುವಂಥದ್ದನ್ನ ಕೂಡ ಬಹಳ ಪಕ್ಕ ಆತನಿಗೆ ಟ್ರೈನಿಂಗ್ ನೀಡಲಾಗಿತ್ತು. ಯಾಕಂದ್ರೆ ಈ ಒಂದು ಫೇಕ್ ಕತೆ ಏನಿದೆ, ಅಂದ್ರೆ ಈ ಬುರುಡೆ ಆತ ಏನ್ ತಂದಿದ್ನೋ ಆ ಕಥೆಯೇ ಫೇಕ್ ಅನ್ನೋದು SIT ಅಧಿಕಾರಿಗಳ ಗಮನಕ್ಕೂ ಬರದ ರೀತಿಯಲ್ಲಿ ಆತನಿಗೆ ಟ್ರೈನಿಂಗ್ ಅನ್ನ ನೀಡಲಾಗಿತ್ತು ಅನ್ನೋದು ಈಗ ಎಲ್ಲ ಅನುಮಾನಗಳು ದಟ್ಟವಾಗ್ತಾ ಇದೆ. ಯಾಕಂದ್ರೆ SIT ಅಧಿಕಾರಿಗಳ ಮುಂದೆ ಒಬ್ಬ ವ್ಯಕ್ತಿ ನಿಂತ ಸಂದರ್ಭ ಅವ್ರು ಕೇಳುವಂತ ಪ್ರಶ್ನೆಗೆ ಎಂತವನಾದ್ರೂ ಕೂಡ ಒಮ್ಮೆಗೆ ವಿಚಲಿತನಾಗ್ತಾನೆ. ಆದ್ರೆ ಚಿನ್ನಯ್ಯನ ಕಾನ್ಫಿಡೆನ್ಸ್ ಎಲ್ಲೂ ಕೂಡ ಕಮ್ಮಿ ಆಗಿರ್ಲಿಲ್ಲ. SIT ಅಧಿಕಾರಿಗಳು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಥವಾ ಚಿನ್ನಯ್ಯ ಮಾಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ನಮಗೂ ಭಾಸವಾಗ್ತಾ ಇತ್ತು. ಸೊ ಅದಕ್ಕೆ ಪೂರಕವಾಗಿ ಆತನಿಗೆ ಕೊಟ್ಟಂತ ಟ್ರೈನಿಂಗು, ಅದಕ್ಕೆ ಸಂಬಂಧಪಟ್ಟಂತ ರಿಹರ್ಸಲ್, ಇದೆಲ್ಲ ವಿಚಾರಗಳನ್ನ ಆತನಿಂದಲೇ ಈಗ SIT ಬಾಯಿ ಬಿಡಿಸ್ತಾ ಇದೆ. ದಶರಥ್, ಎಸ್, ಥ್ಯಾಂಕ್ ಯು ಆದಿತ್ಯ ನಿಮ್ಮಲ್ಲ ಮಾಹಿತಿಗೆ.